ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು, ಸರ್ಕಾರಿ ನೌಕರಿಯನ್ನು ಕೊಡಬೇಕು, ಹಾಗೆ ತಪ್ಪಿತಸ್ಥ ಸಿಬ್ಬಂದಿ ಅಂತೇಳಿ ಏನಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಈ ವೇಳೆ ಪೊಲೀಸರಿಗೆ ಕೈ ಮಾಡಲು ಹೋದಂತಹ 3 ವಶಕ್ಕೆ ಪಡೆಯಲಾಗಿದೆ. 3 ಹನೂರು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ರಸ್ತೆಗೆ ಅನುವು ಮಾಡಿಕೊಡುವ ವೇಳೆ ಈ ಘಟನೆ ನಡೆದಿದೆ. ರಾತ್ರಿ ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ನಡೆಸಿದ್ರು ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರು, ಸ್ಥಳೀಯರು. ಸೂಕ್ತ ನ್ಯಾಯ ದೊರಕುವವರೆಗೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಮಾಡಿದೆ. ಪೋಸ್ಟ್ ಮಾರ್ಟಮ್ ಇನ್ನೂ ನಡೆಯೋದಕ್ಕಿದೆ. ಈ ನಡುವೆ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇಲ್ಲ ಕುಟುಂಬಸ್ಥರು. ಅವರ ಡಿಮ್ಯಾಂಡ್ ಏನು? ಖಂಡಿತ ನವೀನ್, ಹನೂರಿನಲ್ಲಿ ನಡೆದಿರುವಂತಹ ಎನ್ಕೌಂಟರ್ ನಕಲಿ ಎನ್ಕೌಂಟರ್ ಎಂಬುದು ಮೃತರ ಕುಟುಂಬಸ್ಥರ ಆರೋಪ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಂದೆಯಿಂದಲೇ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಗೂ ಕೂಡ ಅವರು ಒಪ್ತಾ ಇಲ್ಲ. ಅವರ ಬೇಡಿಕೆಗಳಿರುವಂಥದ್ದು ನಕಲಿ ಎನ್ಕೌಂಟರ್ ಅನ್ನ ಮಾಡಿರುವಂತಹ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಬೇಕು, ಅವರನ್ನು ಬಂಧಿಸಬೇಕು. ಜೊತೆಗೆ ಸರ್ಕಾರದಿಂದ ಮೃತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಎಂಬ ಒತ್ತಾಯವನ್ನು ನಿನ್ನೆಯಿಂದಲೂ ಕೂಡ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ನಿನ್ನೆಯೂ ಕೂಡ ಹನೂರಿನ ಮುಖ್ಯ ರಸ್ತೆಯನ್ನೇ ಅಡ್ಡಗಟ್ಟಿ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು. ಅಂದರೆ ಅಂತಾರಾಜ್ಯ ಸಂಪರ್ಕವನ್ನು ಕಲ್ಪಿಸುವಂಥದ್ದು, ಅಂದರೆ ಮಲೆ ಮಹದೇಶ್ವರದ ಬೆಟ್ಟದ ಮೂಲಕ ತಮಿಳುನಾಡಿಗೂ ಕೂಡ ಆ ಒಂದು ಮಾರ್ಗ, ಅದೇ ಮಾರ್ಗದಲ್ಲಿ ವಾಹನಗಳು ಕೂಡ ಸಂಚಾರವನ್ನು ಮಾಡುವಂಥದ್ದು. ನಿನ್ನೆಯಿಂದಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಳಿಕ ಅವರನ್ನು ಸಮಾಧಾನಪಡಿಸಿ ಆ ಒಂದು ಬಂದ್ ಮಾಡಿದಂಥ ರಸ್ತೆಯನ್ನು ತೆರವುಗೊಳಿಸಿದ್ರು. ಇವತ್ತು ಕೂಡ ಅಂದರೆ ನಿನ್ನೆ ಆರಂಭವಾದಂತಹ ಪ್ರತಿಭಟನೆ ಇದುವರೆಗೂ ಕೂಡ ಮುಂದುವರಿತಾ ಇರುವಂಥದ್ದು. ರಾತ್ರಿ ವೇಳೆಯೂ ಕೂಡ ಅವರು ಪ್ರತಿಭಟನೆಯನ್ನು ಅದೇ ಸ್ಥಳದಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ನೀವು ಬಂಧನ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಎನ್ಕೌಂಟರ್ ಅನ್ನು ಮಾಡಿದ್ರು, ಅವರನ್ನು ಬಂಧನ ಮಾಡಿ ಇಲ್ಲ ನಮ್ಮ ಕೈಗೆ ಕೊಡಿ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಕೂಡ ಮಲೆ ಮಹದೇಶ್ವರ ಬೆಟ್ಟದ ಒಂದು ಹೆದ್ದಾರಿಯನ್ನು ತಡೆಯೋದಕ್ಕೆ ಎಲ್ಲ ರೀತಿಯ
ಪ್ರಯತ್ನವನ್ನ ಪ್ರತಿಭಟನಾಕಾರರು ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಏನು ಪ್ರತಿಭಟನಾಕಾರರ ನಡುವೆ ಒಂದು ವಾಗ್ವಾದವೂ ಕೂಡ ನಡೆದಿರುವಂತದ್ದು. ಮಾತಿನ ಚಕಮಕಿಯ ಬಳಿಕ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸವೂ ಕೂಡ ಆಗ್ತು. ಈ ನಿಟ್ಟಿನಲ್ಲಿ 5 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಹಲ್ಲೆಗೆ ಯತ್ನ ಮಾಡಿದಂತಹ ವ್ಯಕ್ತಿಗಳನ್ನ, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಆಕ್ರೋಶದ ನುಡಿಗಳು ಅಷ್ಟೇ ಆಗಿರುವಂತದ್ದು. ಇದು ನಕಲಿ ಎನ್ಕೌಂಟರ್ ಅಂತ. ಆ ನಿಟ್ಟಿನಲ್ಲಿ ಒಂದು ಕಡೆ ಈಗಾಗಲೇ ಪ್ರತಿಭಟನೆ ಮುಂದುವರಿತಾ ಇದೆ, ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆಗೆ ಅವರ ಕುಟುಂಬಸ್ಥರು ಒಪ್ತಾ ಇಲ್ಲ. ಅಂದ್ರೆ ಇಬ್ಬರು ಏನು ಮೃತಪಟ್ಟಿದ್ದಾರೆ ಅವರ ಕುಟುಂಬಸ್ಥರು ಒಂದು ಕಡೆ ಏನು ಮರಣೋತ್ತರ ಪರೀಕ್ಷೆ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿಗೆ ತೆರಳಿದ್ದಾರೆ. ಆದ್ರೆ ಓರ್ವ ಏನು ಪೀಟರ್ ಇದ್ದಾರೆ ಅವರ ಕಡೆಯವರು ಕೂಡ ಯಾರು ಹೋಗಿಲ್ಲ ಎಂಬ ಮಾತುಗಳು ಕೂಡ, ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಅದರ ನಡುವೆ ಇದೀಗ ಅಲ್ಲಿ ಮರಣೋತ್ತರ ಪ್ರಕ್ರಿಯೆಗೆ ನಡೆಸೋದಕ್ಕೆ ಯಾವ ರೀತಿ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಇದರ ನಡುವೆ ಇದೀಗ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡುವಂತ ಕೆಲಸವೂ ಕೂಡ ಪೊಲೀಸರಿಗೆ ಹರಸಾಹಸ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಸದ್ಯ ನಿರ್ಮಾಣ ಆಗಿದೆ. ಅವರು ಎಲ್ಲರೂ ಕೂಡ ನೇರವಾಗಿ ಆರೋಪಿಗಳನ್ನ ಏನು ಎನ್ಕೌಂಟರ್ ಅನ್ನ ಮಾಡಿದ್ರು ಅವರನ್ನ ಬಂಧಿಸಬೇಕು ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಅದರ ನಡುವೆ ಇದೀಗ ಚಾಮರಾಜನಗರ ಜಿಲ್ಲಾಧಿಕಾರಿ ರೂಪಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ನಾವು ತನಿಖೆಯನ್ನ ಮಾಡ್ತೀವಿ, ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ, ಆ ಒಂದು ಸತ್ಯಾಸತ್ಯತೆಯನ್ನ ತಿಳಿತೀವಿ ಎಂಬ ನಿಟ್ಟಿನಲ್ಲಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಇದೀಗ ಅವರ ಸೂಚನೆಯಂತೆ ಚಾಮರಾಜನಗರ ಡಿ.ಸಿ. ರೂಪಾ ಅವರು ಒಂದು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಪಡಿಸಿರುವಂತದ್ದು. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾರ್ ಅವರ ನೇತೃತ್ವದಲ್ಲಿ ಆ ಒಂದು ಆದೇಶ, ಅವರ ಒಂದು ನೇತೃತ್ವ ತನಿಖೆ ಮಾಡೋದಕ್ಕೆ ಇದೀಗ ಆದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.